ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಬೆಳಗಾವಿಗೆ ಬಂದ್ರ ಹುಷಾರ್. ಬೆಳಗಾವಿಯಾಗ ಕರವೇ ಗೂಂಡಾಗಿರಿ ಕೆಲಸ ಮಾಡ್ತದಂತೆಲ್ಲ ಎಂಇಎಸ್ ಹೇಳಿತ್ತು. ಅದಕ್ಕೆ ಬುದ್ಧಿ ಕಲ್ಸಾಕಂತ ಕುಂದಾನಗರದಾಗ ದೊಡ್ಡ ಪ್ರಮಾಣದಾಗ ಸ್ವಾಭಿಮಾನಿ ಕನ್ನಡಿಗರ ಜಾತ್ರೆ ಮಾಡಾಕ ಕರವೇ ತಯಾರಿ ನಡೆಸೈತಿ. ಅದಕ್ಕೆ ತಾರೀಖನು ಫಿಕ್ಸ್ ಮಾಡ್ಯಾರಂತ. ಹಂಗಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ತಿಳಿಸಾರ. ಇದರ ನಡಬರ್ಕ ಮಾಜಿ ಮೇಯರ್ ಮಂದಾ ಬಾಳೆಕುಂದ್ರಿ ಶಿವಸೇನಾ ವರಿಷ್ಠನ ಭೇಟಿ ಮಾಡ್ಯಾರ. ಮಹಾರಾಷ್ಟ್ರದಾಗ ಕುಂತು ಮರಾಠಿಗರನ್ನ ಪ್ರಚೋದನ ಮಾಡ್ತಾ ಇರೋ ಬಾಳ ಠಾಕ್ರೆ ಗೋಮುಖ ವ್ಯಾಘ್ರ ಇದ್ದಂಗ ಅವ ಮತ್ತು ಅವನ್ ಮಗ ಇಬ್ರು ಸೇರಿ ಬೆಳಗಾವಿ ಮರಾಠಿಗರ ತಲೆ ಕೆಡ್ಸಕ್ ಹತ್ಯಾರ. ಹಿಂಗಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಆರೋಪ ಮಾಡ್ಯಾರ. ಬೆಳಗಾವಿಗೆ ಬಂದು ಮಾತಾಡಿದವರು ಕರ್ನಾಟಕ ಅಂದ್ರ ಏನು ಅಂತ ತೋರ್ಸಕ ಫೆಬ್ರವರಿ 10 ಮತ್ತು 11ಕ್ಕ ಕನ್ನಡಿಗರ ಜಾತ್ರೆ ಮಾಡ್ತೀವಿ ಅಂದಾರ. ಆಗ ವಿವಿಧ ಕ್ಷೇತ್ರದಾಗ ಸಾಧನೆ ಮಾಡಿರೋ 10 ಮಂದಿನ ಗುರುತಿಸಿ ಸನ್ಮಾನ ಮಾಡ್ತೀವಿ ಅಂದಾರ. ಇನ್ನ ಕರ್ನಾಟಕದಾಗಿರೋ ಮಹಾರಾಷ್ಟ್ರ ಮಹಾಸಭಾ ಕರವೇ ಜೋಡಿ ಒಳ್ಳೆ ಸಂಬಂಧ ಹೊಂದೈತಿ. ಎಂಇಎಸ್ ಮಾಡೋ ಕೆಲಸಕ್ಕ ಅವರು ಬ್ಯಾಸತ್ ಹೋಗ್ಯಾರ ಅಂತ ಗೌಡ್ರು ಹೇಳಿದ್ರು. ಇದೇ ಫೆಬ್ರವರಿ 10, 11 ಬೆಳಗಾವಿ ಮಹಾನಗರದಲ್ಲಿ ಭಾರಿ ದೊಡ್ಡ ಕಾರ್ಯಕ್ರಮವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಸ್ವಾಭಿಮಾನಿ ಕನ್ನಡಿಗರ ಜಾಗೃತಿ ಸಮಾವೇಶ ಅಂತ ಹೇಳಿ ಮಾಡಿ ಸುಮಾರು 10 ಜನಕ್ಕೆ ಬೆಳಗಾವಿ ಮತ್ತು ಈ ಉತ್ತರ ಭಾಗದ ಜನರ 10 ಜನಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಂತವರಿಗೆ ಭಾರಿ ದೊಡ್ಡ ಮಟ್ಟದ ಸತ್ಕಾರ ಇದೆ. ಇನ್ನೊಂದ್ ಕಡೆ ಮಾಜಿ ಮೇಯರ್ ಮಂದಾ ಬಾಳೆಕುಂದ್ರಿ ಮಹಾರಾಷ್ಟ್ರಕ್ಕೆ ಹೋಗ್ಯಾರ. ಅಲ್ಲಿ ಶಿವಸೇನಾ ನಾಯಕ ಬಾಳ್ ಠಾಕ್ರೆ ಅವ್ರನ್ನ ಭೇಟಿ ಮಾಡ್ಯಾರ. ಬೆಳಗಾವಿಯಾಗ ಮರಾಠಿ ಮಂದಿನೇ ನನಗ ನಿಷೇಧ ಮಾಡ್ಯಾರ, ಮತ್ತ ಕರ್ನಾಟಕ ಸರ್ಕಾರನೂ ನಮ್ ಕೈ ಬಿಟ್ಟೈತಿ ಅಂತ ಮೊಸಳಿ ಕಣ್ಣೀರ್ ಹಾಕಾರಂತ. ಇನ್ನ ಕೊಲ್ಲಾಪುರ ಮಹಾನಗರ ಪಾಲಿಕೆಯಾಗ ಇವತ್ತು ಸಾರ್ವಜನಿಕ ಸಭಾ ಐತ್ರಿ. ಬೆಳಗಾವಿಯಾಗ ಪಾಲಿಕೆನ ಸರ್ಕಾರ ವಿಸರ್ಜನೆ ಮಾಡೈತಿ ಅಂತ ಹೇಳಿ ಅವರು ಕರ್ನಾಟಕ ಸರ್ಕಾರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡ್ಯಾರಂತ. ಜೊತೆಗೆ ಕೊಲ್ಲಾಪುರ ಮಹಾನಗರ ಪಾಲಿಕೆದಾಗ 1 ದಿವಸದ ಮಟ್ಟಿಗೆ ಸಭಾನ ರದ್ದು ಮಾಡ್ಯಾರ. ಕ್ಯಾಮರಾಮನ್ ರವಿರಾಜ ಜೊತೆ ಶ್ರೀನಾಥ ಜೋಶಿ, ಸುವರ್ಣ ಸುದ್ದಿವಾಹಿನಿ, ಬೆಳಗಾವಿ. ಗುಲ್ಬರ್ಗಾದಾಗ ಒಬ್ಬ ಕಟಕನಿಗಿಂತ ಅಸಹ್ಯ ಕೆಲಸ ಮಾಡ್ಯಾನ. ಮನಿ ಕೆಲಸದ ಸಣ್ಣ ಹುಡುಗಿನ 5 ತಿಂಗಳಿಂದ ಮನ್ಯಾಗ ಕೂಡ್ ಹಾಕ್ಯಾನ. ಅಷ್ಟ ಅಲ್ದ ಆಕಿ ಕೂಡ ರಾಕ್ಷಸನಂಗ ನಡ್ಕೊಂಡಾನ. ಮನೆಯೊಳಗ ಕೂಡ್ ಹಾಕಿದಲ್ದ ಆಕಿ ಮೇಲೆ ಅತ್ಯಾಚಾರ ಮಾಡ್ಯಾನ. ಸಿಗರೇಟ್ನಿಂದ ಆಕಿ ಮೈ ಸುಟ್ಟು ಹಿಂಸೆನೂ ಕೊಟ್ಟಾನ. ಬಸವನಗರದ ರೌಡಿ ಸಾಯಿಬಣ್ಣ ನಾಯಿಕೊಡಿ ಅನ್ನೋ ರಾಕ್ಷಸನೇ ಇಂಥ ಕೆಟ್ಟ ಕೆಲಸ ಮಾಡ್ಯಾನ. ಮನೆಯಿಂದ ಹೊರಗೆ ಹೋಗಕನ ಬಿಡ್ತಿರ್ಲಿಲ್ಲಂತ. ಹೊರಗೆ ಹೋಗ್ಬೇಕಾದ್ರ ಮನೆಗೆ ಕೀಲಿ ಹಾಕೊಂಡು ಹೋಗ್ತಿದ್ದಂತ. ನಿನ್ನೆ ಅವನು ಮನೆಯೊಳಗೆ ಮಕ್ಕೊಂಡಾಗ ಅವನು ಕಾಟ ತಾಳ್ಲಾರ್ದೆ ಮನೆಯಿಂದ ತಪ್ಸ್ಕೊಂಡು ಓಡ್ ಬಂದಾಳ. ಈಗ ಪೊಲೀಸರಿಗೆ ರಕ್ಷಣಾ ಕೇಳ್ಯಾಳ. ಪ್ರಕರಣದ ಬಗ್ಗೆ ಮಹಿಳಾ ಸ್ಟೇಷನ್ಯಾಗ ದೂರು ದಾಖಲಾಗೈತಿ. ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಮನೆ ಕೆಲ್ಸಕ್ಕೆ ಹೋದ ಹಿಂಗೆ ಜಬರ್ದಸ್ತಿ ಮಾಡಿ ಗಾಡಿ ಕುಂದ್ರಸ್ಕೊಂಡಾಗ ಮನೆಗೆ ಇಟ್ಟಾನ. ಮನೆ ಚಾವಿ ಹಗಲು ರಾತ್ರಿ ಬರೀ ಚಾವಿನೇ ರೀ. ದಿನ ಬರೋದು, ಹೊಡೆಯೋದು, ಬಡಿಯೋದು. ನೀ ಅವನಿಗೆ ನೋಡ್ತಿ, ಇವನಿಗೆ ನೋಡ್ತಿ, ನಿಂಗೆ ಅವ ಬಾ ಅಂದನೇನು ಇವ ಬಾ ಅಂದನೇನು ಅನ್ನೋದು. ಹೊಟ್ಟೆ ಮೇಲೆ ಕಾಲಿಟ್ಟು ಬಕ್ ಒದ್ಯೋದು, ಹೊಟ್ಟೆಗೆ ಒದ್ಯೋದು. ಹಿಂಗೆ ಟಂಕಿಗೆ ಹೊಡ್ದಾನ, ಟಂಕ ಬೀದು ನಡಿಗೆ ಬರಲ್ರಿ ಚಂದ. ಕಾಲಿಗೆ ಹೊಡ್ದಾನ, ಇದು ಪೂರ ಕಾಲು ಮೊಳಕಾಲು ಹಿಂಗೆ ನಡ್ಲಿಕ್ಕೆ ಬರಲ್ಲ. ಧಾರವಾಡದ ಪಾಂಜರ್ಪೋಳ್ದಾಗಿರೋ ಸರ್ಕಾರಿ ಗೋಶಾಲೆಯೊಳಗ ಆಕಳ ಮತ್ತು ಆಕಳ ಕರುಗಳು ತಿನ್ನಾಕ ಮೇವು ಮತ್ತು ಕುಡಿಯಾಕ ನೀರಿಲ್ದ ಸಾಯುವಂಗಾಗೈತೆ. ಇಲ್ಲೇ ತಿನ್ನಾಕ ಹಸುಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋ ಆರೋಪ ಐತೆ. ಈ ಬಗ್ಗೆ ಮುತ್ತಣ್ಣ ಶಿವಳ್ಳಿ ಅನ್ನೋರು ಲೋಕಾಯುಕ್ತ ಠಾಣೆದಾಗ ಕಂಪ್ಲೇಂಟ್ ಕೊಟ್ಟಾರ. ಧಾರವಾಡ ಡಿಸಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ವೈದ್ಯರ ಮೇಲೆ ಕ್ರಮ ತಗೋಬೇಕಂತ ಕೇಸ್ ಹಾಕ್ಯಾರ. ಅಲ್ದ ಸರ್ಕಾರಿ ಗೋಶಾಲೆಯೊಳಗ ದನಗೋಳಿಗೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕಂತ ಒತ್ತಾಯ ಮಾಡ್ಯಾರ. ಆ ಪಾಂಜರ್ಪುರ ಸಂಸ್ಥೆ ಅಧ್ಯಕ್ಷರಾದಂಥ ಮೇಘರಾಜ್ ಕವಾಡ್ ಎಂಥ ಒಂದು ನೀಚ ಕೆಲಸಕ್ಕೆ ಇಳಿದಿದ್ದಾರೆ ಅಂದ್ರಲ್ಲೇ ಅಲ್ಲಿದ್ದಂಥ ಹಸುಗಳು ಸಂಪೂರ್ಣವಾಗಿ ಮೇವು ಮತ್ತು ನೀರು ಮತ್ತು ಸರಿಯಾದಂಥ ವೈದ್ಯಕೀಯ ಚಿಕಿತ್ಸೆ ಇಲ್ಲದೆ ಒಂದು ವಾರದಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 5 ರಿಂದ 6 ಜಾನುವಾರುಗಳು ಸಾವನ್ನಪ್ತಾ ಇದ್ದಾವಲ್ಲಿ. ಅದರಲ್ಲಿ ಸಾಮೂಹಿಕ ಹತ್ಯಾಕಾಂಡ ನಡೀತಾ ಇದೆ. 1995ರಿಂದ ಲೆಕ್ಕ ಪರಿಶೋಧನೆ ಆಗಬೇಕು ಪಾಂಜಾಳ ಸಂಸ್ಥೆದ್ದು. ಆಮೇಲೆ ದೇಣಿಗೆ ಎಷ್ಟು ಸಂಘ ಸಂಸ್ಥೆಗಳಿಂದ ದೇಣಿಗೆ ಬಂದೈತಿ, ಆ ಹಣದ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಇವತ್ತು ಮುಂಜಾನೆನ ಉಡುಪಿ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಬಾಗಲಕೋಟ್ ಪಟ್ಟಣದ ತೆಂಗಿನ ಮಠದಂತೆ ಕಿರು ಸ್ಲಮ್ ಏರಿಯಾಗ ಭೇಟಿ ಕೊಟ್ಟಿದ್ರು. ಆವಾಗ ಭಕ್ತರ ಮನೆಗಳಿಗೆ ಹೋಗಿ ಅವರಿಂದ ಆರತಿ ಎತ್ತಿಸ್ಕೊಂಡು ಅವರಿಗೆ ಆಶೀರ್ವಾದ ಮಾಡಿದ್ರು. ಹಿಂಗಾಗಿ ಇವತ್ತ ಅಲ್ಲಿ ಮಂದಿ ಭಾಳ ಖುಷಿಯಾಗಿದ್ರು. ಬರ್ರಿ ಅವ್ರ ಭೇಟಿ ಹೆಂಗಿತ್ತಂತ ನೋಡ್ಬರಮ್ಮ.
ಇವತ್ತು ಬೆಳ್ಳಂಬೆಳಗಿನ ಬಾಗಲಕೋಟೆ ಪಟ್ಟಣದ ಸ್ಲಮ್ ಏರಿಯಾ ಮಂದಿಯೊಳಗ ಹುರುಪು ಎದ್ದು ಕಾಣತಿತ್ತ. ಯಾಕಂದ್ರ ಉಡುಪಿ ಪೇಜಾವರ ಶ್ರೀಗಳು ತಮ್ಮ ಮನಿ ತನಕ ಬಂದು ಆರತಿ ಸೇವಾ ತಗೊಂಡಿದ್ದ ಇದಕ್ಕ ಕಾರಣ ಆಗಿತ್ತು ನೋಡ್ರಿ. ಅಷ್ಟ ಅಲ್ದ ಇವತ್ತು ಪೇಜಾವರ ಶ್ರೀಗಳು ಮೂರ್ನಾಳ ಮಠದ ಮಳಿಯಪ್ಪ ಸ್ವಾಮೀಜಿ, ತೆಂಗಿನ ಮಠದ ರೇವಣಸಿದ್ದೇಶ್ವರ ಶ್ರೀ, ಭೋವಿ ಮಠದ ಸ್ವಾಮೀಜಿಗಳ ಜೊತೆ ಪಾದಯಾತ್ರೆ ನಡೆಸಿದ್ರು. ಇನ್ನ ಹೋದ್ ಕಡೆಯೆಲ್ಲ ಭಕ್ತರು ಸೇರಿದಂಗ ಮಕ್ಕಳೆಲ್ಲರೂ ಮ್ಯಾಳ್ಗಿ ಮ್ಯಾಲ ನಿಂತ ಶ್ರೀಗಳಿಗೆ ಹೂವನ್ನ ಹಾಕಿ ಖುಷಿ ಪಟ್ರ. ಆಗ ಮಾತನಾಡಿದ ಪೇಜಾವರ ಶ್ರೀಗಳು, ಸಮಾಜದಲ್ಲಿ ಹಿಂದೂಗಳೆಲ್ಲರಿಗೂ ಒಂದೇ ಭಾವನೆ ಬರ್ಬೇಕಂತ ಈ ಪಾದಯಾತ್ರೆ ಮಾಡಕ್ ಹತ್ತೀವಿ ಅಂದ್ರು. ಮತ್ತ ಮಡೆ ಸ್ನಾನಕ್ಕ ಸಂಬಂಧಪಟ್ಟಂಗ ನನ್ನ ಹೆಸರಷ್ಟ ಪ್ರಸ್ತಾಪ ಮಾಡು ನಿಡುಮಾಮಿ ಶ್ರೀಗಳು ಬೇಕಾದ್ರ ಚರ್ಚೆಗೆ ಬರಲಿ ಅಂತ ಹೇಳಿದ್ರು. ಮಡೆ ಸ್ನಾನ ಕೆಲವು ದೇವಸ್ಥಾನಗಳಲ್ಲಿ ನಡೀತಾ ಇದೆ, ನಾನು ಅದಕ್ಕೆ ಬೆಂಬಲ ಕೊಡ್ತಾ ಇಲ್ಲ, ಸಮರ್ಥನೆ ಮಾಡ್ತಾ ಇಲ್ಲ. ಅದೇ ನಮ್ಮ ಹೆಸರನ್ನು ಯಾಕೆ ಎಳಿತಾ ಇದ್ದೀರಿ? ಮತ್ತು ಇದು ನಮ್ಮ ಹಿಂದೂ ಪದ್ಧತಿಯಲ್ಲಿ ಮಾತ್ರ ಯಾಕೆ ಟೀಕಿಸ್ತಾ ಇದ್ದೀರಿ? ಹಿಂದೂ ವಿರೋಧಿ ಒಂದು ಗುಂಪಿದೆ, ಅವರಂತೆ ಇದು ಕೆಲವರೇ ಇರಬಹುದು, ಕೆಲವರು ನಿಲಿಮಾಬೇಡಿ ಸ್ವಾಮಿಗಳಂತ ಕೆಲವರು ಮಾತ್ರ ಇರಬಹುದು. ನಮ್ಮ ಇದಕ್ಕೆ ಚರ್ಚೆಗೆ ಬರಲಿಲ್ಲ ಅವರು. ಹಿಮ್ಮದಲ್ಲಿ ಯಾಕೆ ನಮ್ಮನ್ನು ಆಕ್ಷೇಪಿಸ್ತಾ ಇದ್ದಾರೆ? ನಮ್ಮ ಇದರಿಗೆ ಚರ್ಚೆಗೆ ಬರಲಿ. ಇನ್ನ ಇತ್ಲಾಗ ಶ್ರೀಗಳು ತಮ್ಮ ಏರಿಯಾಕ್ ಬಂದಿದ್ದಕ್ಕ ಅಲ್ಲಿನ ಮಂದಿ ಬಹಳ ಖುಷಿಯಾಗಿದ್ರ. ಯಾಕಂದ್ರ ಉಡುಪಿಲಿಂದ ತಮ್ಮ ಮನಿ ತನಕ ಬಂದ ಸ್ವಾಮೀಜಿಗಳಿಗೆ ಆರತಿ ಎತ್ತಿ ಪೂಜೆ ಮಾಡಿದ್ರ. ನಂತರ ಒಂದ್ ಕಡೆಗೆ ಕುಂತ ಸ್ವಾಮೀಜಿಗಳು ಎಲ್ಲಾರ್ಕ ಆಶೀರ್ವಾದ ಮಾಡಿದ್ರು. ನಮಗೆ ಬಹಳ ಸಂತೋಷ ಆಗದ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಪೇಜಾವರ ಶ್ರೀಗಳು ಹಿಂದುಳಿದ ವರ್ಗಗಳು ಮತ್ತು ಅತಿ ಕೆಳಮಟ್ಟದಲ್ಲಿ ಜೀವನ ಮಾಡುವಂಥ ಈ ಸ್ಲಮ್ಗಳಲ್ಲಿ ಕೊಳಚೆ ಪ್ರದೇಶದಲ್ಲಿ ಬಂದು ಮಾರ್ಗದರ್ಶನ ಮಾಡಿದ್ದಕ್ಕೆ, ನಾವು ಇರುವಂಥ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕೆ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ನಮಗೆಲ್ಲ ಸ್ಲಮ್ನಲ್ಲಿ ವಾಸ ಮಾಡುವಂಥ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುವಂಥ ನಮಗೆ ಭಾಳ ಸಂತೋಷ ತಂದಿದೆ. ಒಟ್ನ್ಯಾಗ ಪೇಜಾವರ ಶ್ರೀಗಳ ಈ ಭೇಟಿಯಿಂದ ಇವತ್ತು ಬಾಗಲಕೋಟೆಯೊಳಗ ಹಬ್ಬದ ವಾತಾವರಣ ಇದ್ದಂಗಿತ್ತು. ಇಂಥ ಸಂಪ್ರದಾಯ ಇನ್ನಷ್ಟು ಸ್ವಾಮೀಜಿಗಳಿಂದ ಆಗಿ ಸಮಾಜದಾಗ ಎಲ್ಲರೂ ಒಂದ ಅನ್ನೋ ಸಂದೇಶ ಮೂಡಿಬರಲಿ ಅನ್ನೋದ ಎಲ್ಲಾರದು ಹಾರೈಕೆ ನೋಡ್ರಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ಸುದ್ದಿವಾಹಿನಿ, ಬಾಗಲಕೋಟೆ. ಕಲಬುರಗಿ ಜಿಲ್ಲಾ ಪಂಚಾಯತ್ನಾಗ ಸದಸ್ಯರುಗಳ ಕುಸ್ತಿ ನಿಲ್ಲವಂಗ ಕಾಣವಲ್ತು. ಕಮಲಪಾಲಯದೊಳಗನ ಬಂಡಾಯ ಅನ್ನೋದು ಮುಗುಲು ಮಟ್ಟೈತೆ. ಬಿಜೆಪಿದ 5 ಮಂದಿ ಸೇರಿದಂಗ 27 ಸದಸ್ಯರು ಅಧ್ಯಕ್ಷ ಶಿವಪ್ರಭು ಪಾಟೀಲ್ ವಿರುದ್ಧ ಅವಿಶ್ವಾಸ ಪತ್ರ ಕೊಟ್ಟಾರ. ಈಗಿದು ಬಿಜೆಪಿಗೆ ಅಧ್ಯಕ್ಷ ಸ್ಥಾನನೂ ಕಳ್ಕೊಳ್ಳಂಗ್ ಮಾಡೈತೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಮಂದಿ ಜಗಳ ನಿಲ್ಲವಲ್ದು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಪ್ರಭು ಪಾಟೀಲ್ ವಿರುದ್ಧ ಪಂಚಾಯತ್ ಮಂದಿ ಸಿಟ್ಟಾಗ್ಯಾರ. ಅಧ್ಯಕ್ಷರ ವಿರುದ್ಧ ಆಡಳಿತ ನಡೆಸಕತ್ತಿರೋ ಬಿಜೆಪಿ ಮಂದಿನ ತೊಡಿ ತಟ್ಟಿ ನಿಂತಿರೋದು ಆಶ್ಚರ್ಯ ಆಗೈತಿ. ಎಲ್ರೂ ಅಧ್ಯಕ್ಷ ವಿರುದ್ಧ ಮತ್ತ ಅವಿಶ್ವಾಸ ಪತ್ರ ಕೊಟ್ಟಾರ. ಹತ್ತು ತಿಂಗಳ ಮೇಲ್ಪಟ್ಟಾದರೂ ಕೂಡ ಯಾವುದೇ ರೀತಿಯ ಕಾಮಗಾರಿಗಳು ನಡೀತಾ ಇಲ್ಲ. ಅದಕ್ಕೆ ಅಧ್ಯಕ್ಷರ ವರ್ತನೆ ಕೂಡ ಭಾಳ ಬೇಸತ್ತು. ನಾವೆಲ್ಲರೂ ಪಕ್ಷಭೇದ ಮರೆತು ಪ್ರತಿಯೊಬ್ಬರು ಒಕ್ಕಟ್ಟಾಗಿ ಸುಮಾರು 2-3 ಸಾರಿ ತಮ್ಮ ಎದುರುಗಡೆ ತಮ್ಮ ಜೊತೆಯಲ್ಲಿ ಬಂದು ನಾವೇನಪ್ಪ ಅಂದ್ರೆ ಆ ವಿಶ್ವಾಸ ಮಂಡನೆ ಮಾಡೋದು ಗೊತ್ತಿದೆ. ಪಕ್ಷ ಕಡೆಯಿಂದ ಪ್ರೆಷರ್ ಹಾಕಿ ವಾಪಸ್ ತಗೊಂಡು ಅವ್ರನ್ನ ವಾಪಸ್ ತಗೊಂಡಿದ್ದೀವಿ, ಮಾಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಧ್ಯಕ್ಷ ಶಿವಪ್ರಭು ಪಾಟೀಲ ಸರ್ವಾಧಿಕಾರಿಯಂಗ ನಡ್ಕೋಕತ್ತಾರ ಅಂತ ಆರೋಪ ಐತಿ. ಅಧ್ಯಕ್ಷ ವಿರುದ್ಧ 3 ಸಲ ಅವಿಶ್ವಾಸ ಪತ್ರ ಕೊಟ್ಟಾರ. ಪಾಟೀಲ್ರು ಕೂಡ ರಾಜೀನಾಮೆ ಕೊಟ್ಟಿದ್ರು, ಆದ್ರೆ ಅದು ಅಂಗೀಕಾರ ಆಗಿರಲಿಲ್ಲ. ಅದಕ್ಕೆ ಅಧ್ಯಕ್ಷರಾಗಿ ಆದಾರ. ಒಂದು ವರ್ಷ ದಿವಸ ಆಯಿತು ನಾವು ಆರ್ಸಿ ಬಂದು. ಒಂದು ಕೆಲಸ ಹೇಳಿದ್ರೆ ಗಮನಕ್ಕೆ ತೊಗೊಂಡಿಲ್ಲ, ಮಾಡಿಲ್ಲ. ನಮ್ಮ ಕ್ಷೇತ್ರದಾಗ ಉದ್ಯೋಗ ಖಾತ್ರಿ ಕೆಲಸ ಎಷ್ಟೋ ಮಿಷನ್ಲಿಂದ ವರ್ಕ್ ನಡೆದವ. ಸಿ.ಒ ಸಾಬ್ರಿಗೆ ಹೇಳಿದೆವು, ಅಧ್ಯಕ್ಷರಿಗೆ ಹೇಳಿದೆವು, ಅಂದ್ರೂ ಅವ್ರು ಗಮನಕ್ಕೆ ತೊಗೊಂಡಿಲ್ಲ, ನಿಂದಿಸಿಲ್ಲ ಅವರು. ಅದ್ರ ಸಲಕ್ಕಾಗಿ ಅವ್ರಿಗೆ ನಾವು ಸೈನ್ ಮಾಡಿದ್ವಿ. ಹೋದ ತಿಂಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ನಡ ಚುನಾವಣೆಯೊಳಗ ಬಿಜೆಪಿ ಸೋತ್ ಹೋಗಿತ್ತು. ಈಗ 43 ಮಂದಿಯೊಳಗ 27 ಮಂದಿ ಅವಿಶ್ವಾಸಕ್ಕ ಸೈನ್ ಹಾಕ್ಯಾರ. ಇದರಿಂದ ಬಿಜೆಪಿ ಅಧ್ಯಕ್ಷ ಸ್ಥಾನನೂ ಕಳ್ಕೊಳ್ಳೋ ಅಂಜಿಕೆ ಒಳಗೈತಿ. ಕ್ಯಾಮರಾಮನ್ ಗಿರೀಶ ಜೊತೆ ಶರಣಯ್ಯ ಹಿರೇಮಠ, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ.